ಪರಿಸರದ ಮಹತ್ವದ ಜೊತೆಗೆ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವುದು ಅತ್ಯವಶ್ಯಕ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಸಲಹೆ ನೀಡಿದರು. ತಾಲೂಕಿನ ಬರಗೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ವಿವಿಧ ಜಾತಿ ಗಿಡಗಳನ್ನು ನೆಟ್ಟು ನಂತರ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಸನ್ಮಾನಿಸಿ ಮಾತನಾಡಿದ ಅವರು, ಮಕ್ಕಳು ಅಂಕಗಳಿಕೆಗಷ್ಟೇ ಸೀಮಿತವಾಗದೆ ಕಲಿತಿದ್ದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುವುದು ಮುಖ್ಯ. ಶಿಕ್ಷಕರು ಮಕ್ಕಳಿಗೆ ಜವಾಬ್ದಾರಿ ಕಲಿಸಿ ಅವರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು. ಇದಕ್ಕಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲದೆ ಶಿಕ್ಷಕರನ್ನು ಗೌರವಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಪ್ರಾಂಶುಪಾಲ ಗಿರೀಶ್, ನಿವೃತ್ತ ಪ್ರಾಂಶುಪಾಲ ಬಸವರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಾಂಡುರಂಗ, ವೀರೇಶ್, ಎಚ್ ಮಾದೇಶ್, ಮೋಹನ್, ದಶರಥ ಇತರರಿದ್ದರು. ಇಷ್ಟೆಲ್ಲ ಮಕ್ಕಳು ಸತತವಾಗಿ ಹಿಂಗೆ ತಾಲೂಕು ಮಟ್ಟದಲ್ಲಿ ಏನು ಒಳ್ಳೆ ಸ್ಥಾನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕರ ಶ್ರಮ ಇದ್ದೇ ಇರುತ್ತೆ, ಶ್ರದ್ಧೆ ಇದ್ದೇ ಇರುತ್ತೆ, ಅವ್ರ ಡೆಡಿಕೇಶನ್ ಇದ್ದೇ ಇರುತ್ತೆ. ಹಾಗಾಗಿ ಮಕ್ಕಳ ಜೊತೆಗೆ ಶಿಕ್ಷಕರನ್ನು ಕೂಡ ನಾವು ಗೌರವಿಸುವಂತ ಕೆಲಸ ಮಾಡ್ತಿದ್ದೀವಿ. ಈಗ ಒಂದು ನಮ್ಮ ಸಮಾಜ ಇತ್ತೀಚೆಗೆ ಬನ್ನಿ ಕೂತ್ಕೊಂಡ ನಮ್ಮ ಸಮಾಜ ಒಂದೇನು ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಾಗಿ ಅಂದ್ರೆ ಶ್ರೀಕಾಲ ಅಂತೀವಿ. ನಮ್ಮ ಶಿಕ್ಷಣ ವ್ಯವಸ್ಥೆ ಸ್ವಲ್ಪ ಭಯ ಮಾಡಿಸೋದು ಜಾಸ್ತಿ, ಗಂಟೊಡೆದು ಮಾರ್ಕ್ಸ್ ಅಷ್ಟೇ. ಬಟ್ ನಾವು ಅದಕ್ಕೆ ಏನಾದರೂ ಮಾಡ್ಬೇಕಾದ್ರೆ ಏನಕ್ಕೆ ಅದನ್ನ ಓದ್ತಾ ಇದೀವಿ, ಎಲ್ಲ ಅದನ್ನ ನಾವು ಅಪ್ಲೈ ಮಾಡ್ತೀವಿ, ಎಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ. ಹಂಗಾಗಿ ಈಗ ಒಂದು ಪೊಲ್ಯೂಷನ್ ಬಗ್ಗೆ ಹೇಳ್ತೀವಿ ಅಂದ್ರೆ ನಾವು ಕೆರೆಯನ್ನು ಕರ್ಕೊಂಡೋಗಿ ತೋರಿಸ್ಬೇಕು. ಗಿಡದ ಬಗ್ಗೆ ಏನೋ ಇದು ಮಾಡಿದ್ರೆ ಗಿಡ ಹಾಕಿ ಗಿಡದ ಅದು ತೆಗೆದು ಅದನ್ನ ಹೆಂಗ್ ಬೆಳೆಯುತ್ತೆ ಏನು ಪ್ರಾಕ್ಟಿಕಾಲಿಟಿ ಕೊಟ್ರೆ ಒಳ್ಳೇದು ಅಂತ. ಆಮೇಲೆ ಮಾರ್ಕ್ಸ್ ಅನ್ನೋದು ಒಂದು ನಂಬರ್ ಅಷ್ಟೇ. ನಿಮಗೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಎಂಟ್ರಿ ಅಷ್ಟೇ, ಪ್ರವೇಶ ಪಡೆಯಕ್ಕೆ. ಆಮೇಲೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ಅಂತ. ನಾನು ಟೀಮ್ ಲೀಡ್ ಆಗಿದ್ದಾಗ ಇಂಟರ್ವ್ಯೂ ಎಲ್ಲ ಮಾಡ್ತಿದ್ದೆ ಜಾಬ್ ತಗೊಳ್ಬೇಕಾದ್ರೆ. ಮತ್ತೆ ಓದಿರುವಂಥ ಮಕ್ಕಳುಗಳು ಕೆಲವೊಬ್ಬರು ತುಂಬ ಮಾರ್ಕ್ಸ್ ತೆಗೆದಿರ್ತಾರೆ, ಕೆಲಸ ಮಾಡ್ತಾರಲ್ಲ ಅಂದ್ರೆ ಭಯ ಪಡೆದಿರ್ತಾರೆ. ಅದಕ್ಕೆ ಎಲ್ಲಿ ಉಪಯೋಗ ಆಗುತ್ತೆ, ಹೆಂಗೆ ಮಾಡಬೇಕು ಅನ್ನೋದನ್ನ ಕೆಲವೊಂದ್ಸತಿ ಕಾಮನ್ ಸೆನ್ಸ್ ಇರಲ್ಲ. ಸೊ ವಿದ್ಯೆ ಜೊತೆಗೆ ಸಾಮಾನ್ಯ ಜ್ಞಾನನ ಕಲಿಸ್ಬೇಕು. ಅವಾಗಲೇ ಅದಕ್ಕೆ ಒಂದು ತೂಕ ಜಾಸ್ತಿ ಇರುತ್ತೆ. ಸಮಾಜ ದುಡ್ಡಿಂದ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಇವತ್ತೇನಾಗ್ತಿದೆ, ತಂದೆ ತಾಯಿಗಳನ್ನೇ ನೋಡ್ಕೊಳ್ತಾ ಇಲ್ಲ ಎಷ್ಟೋ ಜನ. ನೋಡ್ತಿದ್ದೀವಿ ಎಲ್ಲ ಸಮಾಜದಲ್ಲಿ ಏನಾಗ್ತಿದೆ ಅಂತ. ಹಂಗಾಗಿ ನಾವು ಏನು ಅಂದ್ರೆ ಆಮೇಲೆ ಎಲ್ಲ ನಮ್ಮ ಊರು, ನಮ್ಮ ಜನ, ಸುತ್ತಮುತ್ತ ನಮ್ಮ ಹಳ್ಳಿ ಅದನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ದುಡ್ಡು ದುಡಿಯೋಕೆ ಸೆಟ್ಲ್ ಆಗ್ತಿದ್ದೀವಿ. ಹೋಗೋದು, ಬೇರೆ ಕಡೆ ಕೆಲಸ ಮಾಡೋದು, ಎಲ್ಲದೂ ದುಡ್ಡಿನ ಮಯ ಆಗ್ತದೆ. ಹಂಗಾಗಿ ಒಂದು ಅಟ್ಲೀಸ್ಟ್ ಈಗ ನಾವೇನು ಅಂದ್ರೆ ಸಮಾಜ, ಈಗ ನೀವೆಲ್ಲ ಮಾರ್ಕ್ಸ್ ತೆಗ್ದಿದ್ದೀರಿ, ಮುಂದಕ್ಕೆ ಒಳ್ಳೆ ಕೆಲಸಕ್ಕೂ ಹೋಗ್ಬೋದು. ಏನೇ ಆದ್ರೂ ಇಲ್ಲಿಗೆ ಬಂದು ನಿಮ್ಮ ಮೂಲ ಬೇರೆ ಏನಿರುತ್ತೆ, ಊರು ಏನಿರುತ್ತೆ, ಇಲ್ಲಿಗೆ ಬಂದು ಏನಾದ್ರು ನಿಮ್ಮ ಕಡೆ ಇದೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕಲ್ಲ.